ಕರ್ತನಾಮದಲ್ಲಿ ಸ್ತೋತ್ರ. ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಮ್ಮನ್ನೆಲ್ಲರನ್ನು ಪರಿಶುದ್ಧವಾಗಿ ಮಾಡಬೇಕಂತ ಆಶೆ ಉಳ್ಳವನಾಗಿದ್ದಾನೆ, ಸಾಮರ್ಥ್ಯ ಕೊಟ್ಟಿದ್ದಾನೆ, ಅದಕ್ಕಾಗಿ ಪ್ರೀತಿಸುತ್ತಾ ಇದ್ದಾನೆ. ಈಗ ನಮ್ಮನ್ನು ಪ್ರೀತಿಸಿದ యేಸಯ್ಯ ನಮಗೇನು ಕೊಟ್ಟಿದ್ದಾನೆ? ವಾಕ್ಯವು ಕೊಟ್ಟಿದ್ದಾನೆ, ವಚನವು ಕೊಟ್ಟಿದ್ದಾನೆ. ಆ ವಚನವು ಎಷ್ಟು ಶಕ್ತಿವಂತವಾದ್ದಾಗಿದ್ದರೆ ನಮ್ಮನ್ನು ಪ್ರೀತಿಸುವ యేಸಯ್ಯ ನಮ್ಮ ಸಂಗಡ ಇದ್ದಾನೆ. ನಮ್ಮ ಸಂಗಡ ಇದ್ದ యేಸಯ್ಯ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. 119ನೇ ಕೀರ್ತನೆ 105. ವಾಕ್ಯವು ನಮ್ಮ ಪಾದಕ್ಕೆ ದೀಪವಾಗಿತ್ತು. ದೀಪವಾಗಿತ್ತು ಏನು? ದೀಪವೇ, ಬೆಳಕು. ನಮ್ಮ ಮುಂದೆ ನಡೆಯುವುದು ದೇವರ ಬೆಳಕು. ಅಗ್ನಿ ನಮ್ಮ ಮುಂದೆ ನಡೆಯುತ್ತೆ. ನಮ್ಮ ಹೃದಯದಲ್ಲಿ ದೇವರಿದ್ದಾನೆ. ನಮಗೆ ಏಕೆ ಸಂಕಟ? ವಾಕ್ಯವು ನಮಗೆ ದೇವರಾಗಿತ್ತಲ್ಲ. ವಾಕ್ಯವು ನಮಗೆ ದೇವರಾಗಿದ್ದಾಗ ವಾಕ್ಯವು ನಮ್ಮ ಪಾದಕ್ಕೆ ದೀಪವಾಗಿದೆ. ದೀಪವು ಈಗ ನೋಡ್ರಿ, ವಾಕ್ಯವು ಎಷ್ಟು ಸ್ಪೀಡಾಗಿ ಹೋಗುತ್ತಂದರೆ ಕರೆಂಟಿಕ್ಕಂತ ಸ್ಪೀಡಾಗಿ ಹೋಗೋದು ವಾಕ್ಯವು. ಬೆಳಕಿಕ್ಕಂತ ಸ್ಪೀಡಾಗಿ ಪ್ರಕಾಶ ಹೊಂದುವುದು ವಾಕ್ಯವು. ಈ ವಾಕ್ಯವು ನಮ್ಮನ್ನು ಪ್ರೀತಿಸ್ತಾ ಇದೆ, ನಮ್ಮಲ್ಲಿ ನೆಲೆಗೊಂಡಿದೆ. ಈ ವಾಕ್ಯವು ನಮಗೆ ಬೆಳಕಾಗಿದೆ. ಈ ವಾಕ್ಯವು ನಮ್ಮನ್ನು ಪ್ರೀತಿಸ್ತಾ ಇದೆ. ಹಿಂಗಿರುವಾಗ ಅದ 3 ರಾಷ್ಟ್ರಗಳಲ್ಲಿ ಒಂದೊಂದು ಪೊಲೀಸ್ ಠಾಣಗಳಲ್ಲಿ SIಗಳು ಸಿಕ್ಕಿ ಬಿದ್ದು ಹೋದ ವಿಶ್ವಾಸಿಗಳು, ದೀನರು, ಆದರಣೆ ಇಲ್ಲದವರು ಆಂಟಿ ಕನ್ವೆನ್ಷನ್ ಬಿಲ್ಲಿಗೆ ಇವರು ಒಂದೊಂದು ಪೊಲೀಸ್ ಠಾಣೆಯಲ್ಲಿ ಇವರು ಎಷ್ಟು ಬಾಧೆಯನ್ನು ಅನುಭವಿಸ್ತಾ ಇದ್ದಾರೆ ನೋಡಿ. ದೇವರು ನಮ್ಮ ಸಂಗಡ ಇದ್ದಾನೆ, ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ದೇವರು ನಮ್ಮನ್ನು ಪ್ರೇರೇಪಿಸ್ತಾ ಇದ್ದಾನೆ. ಪ್ರೇರೇಪಿಸುವ ಆತ್ಮ ನಮಗಿರುವಾಗ ವಾಕ್ಯವು ನಮ್ಮ ಪಾದಕ್ಕೆ ದೀಪವಾಗಿದೆ. ವಾಕ್ಯವು ದೇವರಾಗಿದೆ. ಈಗ ಅವರು ಇನ್ವಿಟೇಷನ್ ಮಾಡ್ತಾ ಇದ್ದಾರೆ. ಏನಪ್ಪ, ಇನ್ಯಾಕೆ ರಕ್ಷಣೆ ಹೊಂದಬೇಕು? 2 ತಿಂಗಳ ಮುಂದೆ ನೀನು ಇದನ್ನೆಲ್ಲ ಮಾಡಬೇಕಲ್ಲ. ಏನು ಅಲ್ಲಿ ಏನು ಸಿಗುತ್ತೆ? ದುಡ್ಡು ಕೊಡ್ತಾರಾ? ಏನು ಸಿಗುತ್ತೆ? ಇದನ್ನು ಮಾಡುವಾಗ ನಿಮಗೆ ಏನು ಸಿಗುತ್ತೆ ಅಂತ ಕೇಳ್ತಾ ಇದ್ದಾಗ ನಮಗೆ ಏಸಪ್ಪ ದರ್ಶನ ಕೊಟ್ಟಿದ್ದಾನೆ. ಏಸಪ್ಪ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಏಸು ಸ್ವಾಮಿ ನಮಗೆ ಮಾತಾಡ್ತಾ ಇದ್ದಾನೆ. ಎಲ್ಲವನ್ನು ಕೇಳಿದಾಗ ಏನೆಲ್ಲ ಹೋಗೋ ಗದರಿಸ್ತಾರೆ, ಬೆದರಿಸ್ತಾರೆ. ಅವರಿಗೆ ಶಾಂತಿ ಕೊಟ್ಟಿದ್ದು ಯೇಸು ಸ್ವಾಮಿ, ಅವ್ರನ್ನ ಪ್ರೀತಿಸುವುದು ಯೇಸು ಸ್ವಾಮಿ. ಎಲ್ಲ ಆಡಂಕೆಗಳು ಮಾಡುವುದು, ತಡೆಗಳು ಮಾಡುವುದು, ಅಳಿದು ಹೋದ ಆತ್ಮಗಳನ್ನು ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದಿದ್ದು, ಅದನ್ನು ಪ್ರೇರೇಪಿಸುವಾಗ ನಾವು ಹೇಳಿದ್ದು ನೋಡಿದ್ರೆ 50% ಇವತ್ತು ಗುಜರಾತ್ನಲ್ಲಿ ರಕ್ಷಣೆ ಹೊಂದಿದವರು. 6 ಕೋಟಿ ಜನಗಳಿದ್ದರೆ 3 ಕೋಟಿ ಜನಗಳು ಕ್ರೈಸ್ತರಿದ್ದಾರೆ. ಒಂದೊಂದು ರಾಷ್ಟ್ರದಲ್ಲಿ ಉಜ್ಜೀವನ, ಒಂದೊಂದು ರಾಷ್ಟ್ರದಲ್ಲಿ ಉಜ್ಜೀವನ. ಜಾರ್ಖಂಡಲ್ಲಿ ನೋಡಿದರೆ, ಬಿಹಾರಲ್ಲಿ ನೋಡಿದರೆ, ಆಂಧ್ರ ಪ್ರದೇಶಲ್ಲಿ ನೋಡಿದರೆ ವಾಕ್ಯವು ನಮಗೆ ಬೆಳಕಾಗಿದೆ. ನಮ್ಮ ಆತ್ಮಕ್ಕೆ ಶಾಂತಿ ನೀಡುತ್ತದೆ, ನಮ್ಮ ಆತ್ಮಕ್ಕೆ ರಕ್ಷಣೆಯಾಗಿದೆ. ಪೌಲು ಸೀಲನ್ನು ಒಡೆದು ಹಾಕಿಬಿಟ್ಟಿದ್ದಾರೆ, ಕೈಗಳನ್ನು ಬೇಡಿಗಳನ್ನು ಕಟ್ಟಿಬಿಟ್ಟಿದ್ದಾರೆ. ಈ ಬೇಡಿಗಳಿಂದ ಕಟ್ಟಿದ ಪೌಲು ಶೀಲಗಳು ಹಾಡು ಹೇಳ್ತಾ ಇದ್ದಾಗ
ಭೂಕಂಪ ಬಂದಾಗ ರಕ್ಷಣೆ ಹೊಂದಿದರು. ಅಲ್ಲಿನ ಪ್ರಜೆಗಳು ರಕ್ಷಣೆ ಹೊಂದುವುದಕ್ಕೆ ಅಯ್ಯ ನಾನು ಏನು ಮಾಡಬೇಕು, ರಕ್ಷಣೆ ಹೊಂದಬೇಕು. ಅದ್ಭುತ ನೋಡಿದ್ದೀನಿ. ನಾನು ಸಾಯುವ ಸ್ಥಿತಿ ಬಂದಾಗ ನನ್ನನ್ನು ಉಳಿಸಿದ್ದು ನೀವೇ. ಎಲ್ಲಿಗೆ ಹೋಗಲಿಲ್ಲಂಗನೆ ಇಷ್ಟು ಡ್ಯಾಮೇಜ್ ಆದರೂ ಗೋಡೆಗಳು, ಎಲ್ಲಿಗೆ ಓಡಿ ಹೋಗದಿಂದ ನಮ್ಮನ್ನು, ನನ್ನ ಮರ್ಯಾದೆಯನ್ನು ಕಾಪಾಡಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಅಂತಹ ರಕ್ಷಣೆ ಹೊಂದುವುದಕ್ಕಾಗಿ ಅಲ್ಲಿರುವ ಎಲ್ಲ ಪ್ರಜೆಗಳಿಗೆ ರಕ್ಷಣೆ, ನಾನು ಏನು ಮಾಡಬೇಕು ಸ್ವಾಮಿ, ರಕ್ಷಣೆ ಹೊಂದಬೇಕಾದ್ರೆ ನಾನು ಏನು ಮಾಡಬೇಕು, ಹೀಗೆ ಕೇಳ್ಕೊಳ್ಳೋ ಕಾಲ ಬರುತ್ತೆ. MLAಗಳು ನಿಮ್ಮ ಮೇಲೆ ದ್ವಂದ್ವ ಮಾಡ್ತಾರಾ, MP ಗಳು ನಿಮ್ಮ ಮೇಲೆ ದ್ವಂದ್ವ ಮಾಡ್ತಾರಾ, SIಗಳು ಪೊಲೀಸ್ ಠಾಣದಲ್ಲಿ, ಕಮಿಷನರು ಎಲ್ಲರೂ ಕೂಡ ಒತ್ತಡಿ ಜಾಸ್ತಿಯಾಗಿ ಇದೇ ಕೆಲಸದಲ್ಲಿದ್ದಾರಾ, ಇರಲಿ, ಅವರೇ ಹತ್ರ ಇದ್ದು ನಿಮಗೆ ರಕ್ಷಣೆ ಕೊಡಿಸ್ತಾರೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಇದೆನಾ? ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರು ನಮ್ಮನ್ನು ಪ್ರೀತಿಸಿ ಯೇಸು ರಕ್ತವು ಸರ್ವ ಮಾನಿವಾಳವನ್ನು, ಪಾಪವನ್ನು ಅಳಿಸುತ್ತೆ. ಸರ್ವ ಮಾನವಾಳೆ ಪಾಪವನ್ನು ತೊಳೆಯುತ್ತೆ, ಶುದ್ಧಿ ಮಾಡುತ್ತೆ. ಶುದ್ಧಿ ಮಾಡಿ ನಿಮ್ಮನ್ನು ಆತ್ಮಕ್ಕೆ ಶಾಂತಿ, ಬಲ, ಕೃಪೆ, ದಯೆ ಕೊಡುತ್ತೆ. ಏಕೆಂದರೆ ನಮ್ಮನ್ನು ಪ್ರೀತಿಸೋದು ವಾಕ್ಯವು. ಈ ವಾಕ್ಯವು ನಮಗೆ ಬೆಳಕಾಗಿದೆ, ವಾಕ್ಯವು ನಮಗೆ ದೀಪವಾಗಿದೆ. ಕತ್ತಲು ಕಾರ್ಗತ್ತಲು ಇರುವಾಗ ವಾಕ್ಯವು ನಮಗೆ, ನಮ್ಮ ಪಾದಕ್ಕೆ ದೀಪವಾಗಿದೆ. ಈ ವಾಕ್ಯವು ರಕ್ಷಣೆ ಕೊಡುವುದಕ್ಕೆ, ನಮ್ಮನಿಗೆ ಬಿಡುಗಡೆ ಮಾಡುವುದಕ್ಕೆ, ಅಂಧಕಾರ ಶಕ್ತಿಗಳಿಂದ ಬಿಡುಗಡೆ, ದುರಾತ್ಮ ಶಕ್ತಿಗಳಿಂದ ಬಿಡುಗಡೆ, ನಮ್ಮನ್ನು ಪ್ರೀತಿಸುವ ಅಧಿಕಾರಿಗಳನ್ನು ಮಾರ್ಪಡಿಸಲು ಸಾಧ್ಯ. ಒಂದು ಪಕ್ಕದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಮಾರ್ಪಡಿಸುತ್ತೆ, ಇನ್ನೊಂದು ಪಕ್ಕದಲ್ಲಿ ಅಧಿಕಾರಿಗಳ ವ್ಯವಸ್ಥೆಯನ್ನು ಮಾರ್ಪಡಿಸುತ್ತೆ, ಇನ್ನೊಂದು ಪಕ್ಕದಲ್ಲಿ ಕರ್ನಾಟಕದಲ್ಲಿ ಬಹಳ ಉಜ್ಜೀವ ಬರುತ್ತೆ. ಇನ್ನೊಂದು ಕೋಣೆಯಲ್ಲಿ ನೋಡಿದರೆ ದೇವರ ವಾಕ್ಯವು ಎಲ್ಲರಲ್ಲಿ ಸ್ಪೀಡಾಗಿ ಹೋಗುತ್ತಾ ಇದೆ, ಅಷ್ಟು ಫಾಸ್ಟಾಗಿ ಹೋಗುತ್ತಾ ಇದೆ. ವಾಕ್ಯವು ವೇಗವು ಕರೆಂಟಿಗಂತ ವೇಗವು, ಬೆಳಕಿಗಿಂತಲೂ ಬೆಳಕು ಇಲ್ಲಿ ಕಂಡ್ರೆ ನಾವು ಆ ಕಡೆಗೆ ನೋಡ್ತೀವಲ್ಲ, ಹಾಗೆಯೇ ಬೆಳಕಿಗಂತ ಸ್ಪೀಡಾಗಿದ್ದಿದ್ದು ವಾಕ್ಯ ನಮ್ಮ ಪಾದಕ್ಕೆ ದೀಪವಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳ. ತಂದೆ ನಿಮಗೆ ಸ್ತೋತ್ರ, ಅಪ್ಪ ನಿಮಗೆ ಸ್ತೋತ್ರ. ಯೇಸುವಿನ ರಕ್ತವು ಸಕಲ ಪಾಪಗಳಿಂದ ನಮ್ಮನ್ನು ಶುದ್ಧಿ ಮಾಡುತ್ತೆ ತಂದೆ. ಹೌದು ಸ್ವಾಮಿ, ಪೌಲು ಶೀಲಗಳು ರಕ್ಷಣೆ ಹೊಂದಿದರು. ಹಾಗೆ ತಂದೆ, ಎಷ್ಟೋ ಅಡ್ಡಂಕಿಗಳ ಮೇಲೆ ಸೆರೆಸಾಲೆಯಲ್ಲಿ ಬಂಧಿಸಿದಾಗ ಅಪ್ಪ ರಕ್ಷಣೆ ಕೊಟ್ಟಿದ್ದೀಯ. ಸುವಾರ್ತೆ ಕೇಳಿದ ತಕ್ಷಣವೇ, ವಾಕ್ಯವ ಹೃದಯದಲ್ಲಿ ಬಿತ್ತಿದ ತಕ್ಷಣವೇ ಬೀಜ ಬಿತ್ತಿ ಅದು ಫಲಗೊಳಿಸಿ ನಮ್ಮನ್ನು ಮಾರ್ಪಡಿಸಿ ನಮ್ಮ ಜೀವಿತದಲ್ಲಿ ಬೆಳಕು ತಂದು, ನಮ್ಮ ಜೀವಿತದಲ್ಲಿ ಜೀವಮಾನದಲ್ಲೆಲ್ಲ ಸಂತೋಷ ಸಮಾಧಾನ ತಂದು, ಆನಂದ ತಂದು, ಎಲ್ಲರಿಗೆ ತಂದೆ ಅದ್ಭುತಗಳನ್ನು ಮಾಡಿ, ಆಶ್ಚರ್ಯಕಾರಿಗಳನ್ನು ಮಾಡಿ, ವಾಕ್ಯವು ನಮ್ಮ ಪಾದಕ್ಕೆ ದೀಪವಾಗಿದೆ ತಂದೆ. ನಿನಗೆ ಸ್ತೋತ್ರ, ಸ್ತುತಿ, ಮಹಿಮೆ, ಘನತ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೆನ್.